ದಾವಣಗೆರೆಯ ಬೈ ಎಲೆಕ್ಷನ್ನಲ್ಲಿ ವಾಸ್ತವಿಕ ಸ್ಥಿತಿಗತಿಗಳು ಅಲ್ಲಿ ಹೇಗಿದ್ದಾವೆ ಅಂತಂದ್ರೆ, ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಹಮಾಲಿ, ಒಬ್ಬ ಕೂಲಿ ಮಾಡುವಂತ ಮಗ ಇವತ್ತು ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಂತ ಹೇಳಿ. ಒಂದು ಕಡೆ ಬಡವರ ಮಗ, ಒಂದು ಕಡೆ ಶ್ರೀಮಂತರ ಮಗ. ಈಗ ಆಲ್ರೆಡಿ 86,000 ಮುಸಲ್ಮಾನರ ಮತದಾರರಲ್ಲಿ ಇದ್ದು, 40,000 ಅಲ್ಲಿ ದಲಿತರು ಇದ್ದು, 20,000ಗಿಂತ ಅಧಿಕ ಅಲ್ಲಿ ಕುರುಬರು ಇದ್ರು, 15,000ರಿಂದ 20,000 ಮರಾಠ ಜನಸಂಖ್ಯೆ ಇದ್ದು, ವಾಲ್ಮೀಕಿ ಸಮುದಾಯವು ಕೂಡ ಗಣನೀಯ ಪ್ರಮಾಣದಲ್ಲಿ ಇದ್ದು, ದೇವಾಂಗ ಸಮಾಜದವರು, ಇನ್ನಿತರ ಎಲ್ಲ ನೇಕಾರ ಬಂಧುಗಳು, ಒಟ್ಟಾರೆಯಾಗಿ 34 ಇತರೆ ಮತದಾರರು ಎಲ್ಲವನ್ನ ನಾವು ಪರಿಶೀಲನೆ ಮಾಡಿದಾಗ ಅತಿ ಹೆಚ್ಚು ಅಲ್ಲಿ ಹಿಂದುಳಿದ ದಲಿತರಿದ್ದಾರೆ, ಮುಸ್ಲಿಮರಿದ್ದಾರೆ. ಒಂದು ಮನೆಯ ಕುಟುಂಬದ ಆಸ್ತಿ ಅಂತ ಇವತ್ತು ದಾವಣಗೆರೆ ಆಗಿದೆ. ಇದು ಬರುವಂತಹ ದಿನಮಾನದಲ್ಲಿ ಇದು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಳ್ಳೆಯದಲ್ಲ. ಒಂದು 27 ವರ್ಷದ ಯುವಕನಿಗೆ ಇವತ್ತು ಅಲ್ಲಿ ಮತ್ತೆ ತಿರ್ಗಾ ಕೊಟ್ಟಿದ್ದಾರೆ ಅಂತಂದ್ರೆ, ಇದು ನನ್ನ ಪ್ರಕಾರ 6 ವರ್ಷ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಗೆದ್ದು ಬಂದು ತಿರ್ಗಾ ಮತ್ತೆ ಅವರ ಮೊಮ್ಮಕ್ಕಳಿಗೆ 3ನೇ ತಲೆಮಾರಿಗೆ ಮತ್ತೆ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಇದು ಭವಿಷ್ಯದಲ್ಲಿ ಇದು ಒಳ್ಳೆಯದಲ್ಲ. ಯಾಕಂದ್ರೆ ನಮ್ಮ ದೇಶ, ನಮ್ಮ ರಾಜ್ಯ ಪಾಳೆಗಾರಿಕೆಯ ರಾಜ್ಯ, ದೇಶ ಆಗಬಾರ್ದು. ಹಾಗಾಗಿ ವಸ್ತುಸ್ಥಿತಿ, ವಾಸ್ತವಿಕ ಚಾಲನೆ ದಾವಣಗೆರೆಯಲ್ಲಿ ನಾವೆಲ್ಲ ನಮಗೇನು ಕಣ್ಣಿಗೆ ಕಾಣ್ತಾ ಇದೆ ಅಂತಂದ್ರೆ, ಒಂದು ಯಾರೂ ಊಹೆ ಮಾಡದೇ ಇರತಕ್ಕಂತಹ ಒಂದು ಫಲಿತಾಂಶ ಬರುವುದರಲ್ಲಿ ಸಂಶಯವಿಲ್ಲ ಅಂತ ನನಗೆ ವಿಚಾರ ಅನ್ನಿಸ್ತಾ ಇದೆ. ಹಾಗಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪ, ಆ ಪಕ್ಷದ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾವ ಪಕ್ಷನ ನಮಗೆ ಗೊತ್ತಿಲ್ಲ. ಆದರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಂತಕ್ಕಂಥ ವ್ಯಕ್ತಿ ಅಲ್ಲಿ ಒಬ್ಬ ಹಮಾಲಿ ಮಾಡುವಂತ ಬಡವರು ಹುಡುಗ ಬಿಜೆಪಿಯಿಂದ ನಿಂತಿದ್ದಾರೆ. ಎಲ್ಲ ಶೋಷಿತರು, ಎಲ್ಲ ದಮನಿರತರು, ಎಲ್ಲ ದಲಿತರು, ಎಲ್ಲ ಹಿಂದುಳಿದವರು, ಇನ್ಕ್ಲೂಡಿಂಗ್ ಮುಸಲ್ಮಾನರು ಕೂಡ ದಾಸ್ ಕರಿಯಪ್ಪರ ಪರವಾಗಿ ನಿಂತಿದ್ದಾರೆ. ಅಲ್ಲಿ ಮುಸಲ್ಮಾನರಿಗೆ ಬಹಳಷ್ಟು ಅನ್ಯಾಯವಾಗಿದೆ. 86,000 ಮತದಾರರು ಇಟ್ಟುಕೊಂಡು ಅವರಿಗೆ ಅನ್ಯಾಯ ಮಾಡಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷ ಅವರಿಗೆ ಅವಕಾಶ ಮಾಡಿಕೊಡಬೇಕಾಗಿತ್ತು. ಮುಸ್ಲಿಮರಿಗೆ ಅವಕಾಶ ಮಾಡಿಕೊಡದೆ ಇರುವುದರಿಂದ ಆ ಎಲ್ಲ ಮುಸಲ್ಮಾನರು ಇವತ್ತು ಬಂಡ ಎದ್ದಿದ್ದಾರೆ. ನೀವು ಯಾವನೋ ಒಬ್ಬ ಸಾದಿಕ್ ಪೈಲ್ವಾನನ್ನ ನೀವು ಒಳಗೆ ಹಾಕೋಬಹುದು, ಒಬ್ಬ ಸಾದಿಕ್ ಪೈಲ್ವಾನ್ ಅವರನ್ನ ನೀವು ಅಲ್ಲಿಗೆ ಅವರನ್ನ ನ್ಯೂಟ್ರಲ್ ಮಾಡಿಸಬಹುದು, ಇನ್ನೊಬ್ಬ ಮುಸಲ್ಮಾನನ ನೀವು ಆದರೆ ಅಲ್ಲಿರ್ತಕ್ಕಂಥ 86,000 ಮುಸಲ್ಮಾನರನ್ನ ನ್ಯೂಟ್ರಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿರ್ತಕ್ಕಂಥ ಸಾವಿರಾರು ಜನ ಮುಸ್ಲಿಂ ಯುವಕರನ್ನ ನ್ಯೂಟ್ರಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ರಾಜಕಾರಣಿಗಳನ್ನ, ಇನ್ನಿತರ ಯಾರನ್ನಾದ್ರೂ ಕೂಡ ನೀವು ಒಳಗೆ ಹಾಕೋಬಹುದು, ಆದರೆ ಯುವಕರನ್ನ ಒಳಗೆ ಹಾಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿರ್ತಕ್ಕಂಥ ಮುಸ್ಲಿಮರು, ಅಲ್ಲಿರ್ತಕ್ಕಂಥ ದಲಿತರು, ಅಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದವರು ಇವತ್ತು ಆ ಒಂದು ಕುಟುಂಬದ ವಿರುದ್ಧವಾಗಿ ಮತದಾನ ಚಲಾವಣೆ ಮಾಡತಕ್ಕಂಥ ಸಂದರ್ಭನೂ ಕೂಡ ಬರ್ತಾ ಇದೆ. ಹಾಗಾಗಿ ನನ್ನ ಪ್ರಕಾರ ಅಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ.